ಹಾಯ್ ಹಲೋ ನಮಸ್ಕಾರ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಒಳಗೆ ನನ್ನ ದಿನನಿತ್ಯ ಕೆಲಸ ಕಾರ್ಯಗಳು ಏನು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ನೋಡ್ರಿ. ಶಾರ್ಟಾಗಿ ಹೇಳಬೇಕಂದ್ರೆ ಡೈಲಿ ರುಟೀನ್ ಹೆಂಗಿರುತ್ತೆ ಅನ್ನೋದನ್ನು ನೋಡ್ಕೊಂಬರೋಣ ಬರ್ರಿ. ನೋಡ್ರಿ, ಎದ್ದ ತಕ್ಷಣ ಫ್ರೆಶ್ ಆದೆ, ಆಮೇಲೆ ಅಂಗಳ ಕಸ ಹುಡುಗಿ ಈಗ ರಂಗೋಲಿ ಹಾಕಕತ್ತೀನಿ ನೋಡ್ರಿ. ನೋಡ್ರಿ ಅನ್ನೋದನ್ನು ಭಾಳ ವರ್ಡ್ ಯೂಸ್ ಮಾಡಕತ್ತೀನಿ ರೀ ನಾನು. ಸೊ ಅದನ್ನು ಕಮ್ಮಿ ಮಾಡ್ಕೋಬೇಕಾಗೈತಿ. ಅದ್ರ ಭಾಳ ಇರಿಟೇಟ್, ನನಗೆ ಕೇಳಲಿಕ್ಕೆ ಒಂಥರ ಇರಿಟೇಟ್ ಅನಿಸುತ್ತೆ. ಅದಕ್ಕೊಂದು ಸ್ವಲ್ಪ ಎಕ್ಸ್ಕ್ಯೂಸ್ ಮಾಡಿ ಕೊಡ್ರಿ. ಇದು ತುಳಸಿ ಕಟ್ಟಿ ಬಾಜು ಭಾಳ ಬಿಸಿಲು ಬರಾಕತ್ತಿತ್ತು ರೀ. ಮನೆ ಮುಂದೆ ಇಟ್ಕೊಂಡಿದ್ದೆ, ಈಗ ಮನೆ ಬಾಜುನ ತಂದು ಇಟ್ಕೊಂಡೀನಿ. ಅದಕ್ಕೂ ರಂಗೋಲಿ ಹಾಕೋದಾಯಿತು. ಆಗಿಂದ ನಮಸ್ಕಾರ ಮಾಡ್ತೀನಿ ನೋಡ್ರಿ. ನೀವು ನಮಸ್ಕಾರ ಮಾಡ್ತೀರಿ ಅಂತ ನಾನು ಭಾವಿಸ್ತೀನಿ ರೀ. ಅದಾದಮೇಲೆ ಹಾಲು ಕಾಯ್ಸಕ್ಕಿಟ್ಟೀನಿ ರೀ. ಕಾಫಿ ಮಾಡಿಕೊಂಡು ಕುಡಿದ್ರಾಯ್ತು ಅಂತ ಹೇಳಿ. ಗುಡ್ ಫ್ರೈಡೇ ದಿವಸ ರಜೆ ಐತ್ರಿ. ಸೊ ರೆಸ್ಟ್ ಮಾಡಕತ್ತಿದ್ರು, ಭಾಳ ಕಾಡಕತ್ತಿದ್ರು, ಹಾಗೆ ಕಾಡ್ಸಕತ್ತಿದ್ರು, ನನಗೆ ಬೈಯಾಕತ್ತಿದ್ದೆ ನಾನು. ಹಂಗೆ ಕಾನ್ವರ್ಸೇಷನ್ ನಡೆದೈತ್ರಿ. ಈ ಕಡೆ ಲೇಟ್ ಆಗೈತನ ಅಂತಿದ್ರು. ಸೊ ಅವಲಕ್ಕಿ ನಾಷ್ಟ ಮಾಡೋಕ್ಕೆ ಪ್ರಿಪೇರ್ ಮಾಡ್ಕೊಳಕತ್ತಿದ್ದೆ ನೋಡಿರಿ. ಮೆಣಸಿನ್ಕಾಯಿ, ಟೊಮ್ಯಾಟೋಸ್ ಆಲ್ಮೋಸ್ಟ್ ನಾನು ಎಲ್ಲನೂ ತೊಳಿತೀನಿ ರೀ. ಎಲ್ಲ ತೊಳಿತಾರೆ, ಬಟ್ ಉಪ್ಪು ಹಾಕಿ ತೊಳಿತೀನಿ ರೀ. ನೀವು ಕೂಡ ಉಪ್ಪು ಹಾಕಿ ತೊಳಿರಿ ಭಾಳ, ಯಾಕಂದ್ರೆ ಭಾಳನೇ ಕೆಮಿಕಲ್ ಹೊಡೆದಿರ್ತಾರೆ. ನಾವೇ ಅದನ್ನು ಕೆಮಿಕಲ್ ನಮ್ಮ ಮನೆಯವರೇ ಮಾರೋದ್ರಿಂದ ನಮಗೆ ಅವ್ರು ಭಾಳ ಅದನ್ನು ಚಂತನ ಹೇಳ್ತಾರೆ. ಸೊ ಅದನ್ನು ತಲೆಯಾಗಿರ್ತೈತೆ ರೀ. ತೊಳಿಬೇಕಾದ್ರೆ, ಕಾಯಿಪಲ್ಯ ತೊಳಿಬೇಕಾದ್ರೆ ಮಾತ್ರ ನೀವು ಉಪ್ಪು ಅಥವಾ ಸೋಡಾ ಪುಡಿ ಹಾಕಿ ತೊಳೆದು ಮಾಡಿದ್ರೆ ಭಾರಿ ಬೆಸ್ಟ್ ನೋಡಿರಿ. ಆಮೇಲೆ ಅವಲಕ್ಕಿ ಮಾಡಾಕತ್ತಿದ್ದೇನೆ ರೀ. ಅವಲಕ್ಕಿನೂ ಕೂಡ ಬಳ್ಳಾರಿ ಒಳಗೆ ಅವಲಕ್ಕಿ ಇಂಥ ನಮ್ಮ ಬಿಜಾಪುರದಲ್ಲಿ ಸಿಗುವಂಥ ಅವಲಕ್ಕಿನೇ ಸಿಗಂಗಿಲ್ಲ ರೀ. ಅಲ್ಲಿ ಒಂಚೂರು ಬೇರೆನೇ ಸಿಗ್ತಾವೆ. ನೋಡಿದ್ರೆ ಅಲ್ಲೇ ಜಾಸ್ತಿ ಭತ್ತ ಬೆಳಿತಾರೆ ಕಡ್ರಿ, ಸ್ವಲ್ಪ ಚಲೋನೇ ಇರಲ್ಲ ರೀ. ಒಟ್ಟು ಅವಲಕ್ಕಿ ಮೆತ್ತಗೆ ಆಗಂಗಿಲ್ಲ. ಸೊ ಎಲ್ಲ ನಾ ಬಿಜಾಪುರ್ಲಿಂತ್ರನೇ ತೊಗೊಂಡು ಹೋಗ್ತೀನಿ. ಅವಲಕ್ಕಿ ತೊಳೆದು ಹಿಂಗೆ ಇಡಾತೀನಿ ನೋಡಿರಿ. ಇಟ್ಟು ಇದಕ್ಕೆ ಉಪ್ಪು ಆಮೇಲೆ ಸಕ್ರೆ ಆಮೇಲೆ ಅರ್ಶಿಣ ಪುಡಿ ಎಲ್ಲ ಮಿಕ್ಸ್ ಮಾಡಿನೇ ಕೆಳಗೆ ಮೊದಲೇ ಇಟ್ಕೊಂಡಿರ್ತೀನಿ ರೀ ತೊಳೆದಿರುವಂಥ ಅವಲಕ್ಕಿಗೆ ನಾನು. ಸ್ವಲ್ಪ ಒಗ್ಗರಣೆಗೆ ಅವರು ನೀರು ಹಾಕ್ತಾರೆ ಒಂದಿಷ್ಟು ಜನ. ಹಂಗೆ ಹಾಕಕ್ಕೆ ಹೋಗ್ಬೇಡ್ರಿ, ಅದು ಚಲೋನೇ ಆಗಂಗಿಲ್ಲ. ಎಲ್ಲರೂ ಅವಲಕ್ಕಿ ಒಂದು ಸ್ವಲ್ಪ ಡಿಫ್ರೆಂಟ್ ಮಾಡ್ತಾರೆ. ಆಮೇಲೆ ಅವಲಕ್ಕಿಗೆ ಪುಟಾಣಿ ಹಿಟ್ಟು ಹಚ್ತಾರೆ. ಪುಟಾಣಿ ಹಿಟ್ಟು ಹಚ್ಚಕ್ಕೆ ಹೋಗ್ಬಾರ್ದು ರೀ. ಶೇಂಗಾ ಪುಡಿ ಹಚ್ಚಿ ನೋಡಿರಿ ನೀವು. ಹಿಂಗೆ ತೊಯ್ಸಿ ಅವಲಕ್ಕಿ ಇಟ್ಟಿರ್ತೀರಲ್ಲ, ಅದಕ್ಕನ ಉಪ್ಪು ಆಮೇಲೆ ಸಕ್ರೆ ಆಮೇಲೆ ಅರ್ಶಿಣ ಪುಡಿ ಆಮೇಲೆ ಶೇಂಗಾ ಪುಡಿ ಹಚ್ಚಿ ಸ್ವಲ್ಪ ಮಿಕ್ಸ್ ಮಾಡಿ ಹಿಂಗೆ ಒಗ್ಗರಣೆ ಕೊಟ್ರೆ ಮಾತ್ರ ಮಸ್ತ್ ಆಗುತ್ತೆ ನೋಡಿರಿ. ಎಣ್ಣೆ ಕಾಯ್ದಿತ್ತು, ಮೆಣಸಿನ್ಕಾಯಿ, ಉಳ್ಳಾಗಡ್ಡಿ ಮಾಮೂಲಿ ಇರುತ್ತಲ್ರಿ ಒಗ್ಗರಣೆಗೆ ಹಾಕೋದು, ಅದನ್ನೆಲ್ಲ ಹಾಕಿ ಇದಕ್ಕೆ ಒಂದಿಷ್ಟು ಜನ ಒಗ್ಗರಣೆಗೆ ನೀರು ಹಾಕ್ತಾರೆ. ನಾವಂತೂ ನೀರು ಹಾಕೋದಿಲ್ಲ ರೀ, ಅದೇನು ಚಲೋ ಆಗಂಗೇ ಇಲ್ಲ. ಎಲ್ಲ ತೊಯ್ಸಿರುವಂಥ ಅವಲಕ್ಕಿಗೆ ಉಪ್ಪು ಸಕ್ರೆ ಆಮೇಲೆ ಅರ್ಶಿಣ ಪುಡಿ ಆಮೇಲೆ ಶೇಂಗಾ ಪುಡಿನೇ ಹಾಕ್ತೀನಿ ರೀ. ನಾವು ಶೇಂಗಾದ ಕಾಳು ಹಾಕಲ್ಲ, ಶೇಂಗಾ ಪುಡಿನೇ ಹಾಕ್ತೀನಿ. ಅದೊಮ್ಮೆ ಟ್ರೈ ಮಾಡಿ ನೋಡಿರಿ ನೀವು, ಭಾಳ ಮಸ್ತ್ ಆಗುತ್ತೆ. ಸೊ ಅವಲಕ್ಕಿ ರೆಡಿ ಆಯಿತು. ನಮ್ಮ ಮನೆಯವ್ರಿಗೆ ಹಾಕಿ ಕೊಟ್ಟೆ. ಏನೋ ಅನ್ನಕತ್ತಿದ್ದಾರೆ ರೀ ಅವರು ಮೈಕ್ ಇಟ್ಕೊಂಡಿರಲಿಲ್ಲ, ಸಣ್ಣಗೆ ಮಾತಾಡಕತ್ತಿದ್ರು. ಅವರು ಮಾತಾಡಿದ್ದೇನು ಕೇಳಲಿಲ್ಲ ರೀ, ಅದು ರೆಕಾರ್ಡ್ ಆಗಿಲ್ಲ. ಸೊ ಇಬ್ಬರು ಕೂಡಿ ನಾಷ್ಟ ಮಾಡಕತ್ತೇವೆ ನೋಡಿರಿ. ಹಂಗೆ ಸ್ವಲ್ಪ ವಡಾನು ತೊಗೊಂಬಂದಿದ್ರು. ಅವಲಕ್ಕಿ ಜೊತೆ ವಡಾ ಕಾಂಬಿನೇಷನ್ ಆಗುತ್ತಂಥೇಳಿ ಅವಲಕ್ಕಿ ಬಾಳೆಹಣ್ಣು ತಿನ್ನಾಕತ್ತಿದ್ದೀವಿ ನೋಡಿರಿ. ನೀವು ನಾಷ್ಟಕ್ಕೆ ಬರ್ರಿ ನಮ್ಮ ಮನೆಗೆ. ಸ್ಪೆಷಲಿ ಉತ್ತರ ಕರ್ನಾಟಕ ಜನ ನಾಷ್ಟ ಆದ್ಮ್ಯಾಗ ಚಹಾ ಕುಡಿತಾರೆ. ಯಾಕೆ ಕುಡಿತಾರೆ ನೋಡ್ರಿ. ನಾಷ್ಟ ಆದ್ಮ್ಯಾಗ ಕರಗ್ಲಿ ಅಂತ ತಿಂದಿರೋ ನಾಷ್ಟ ಇಲ್ಲಿ ಮುಖ ನೋಡಿಲ್ಲ ಹೆಂಗೆ ಸ್ವೆಟ್ಟಿಂಗ್ ಆಗತ್ತೆ. ನಮ್ಮ ಮನೆಯವ್ರು ಜ್ಯೂಸ್ ಅಂದರು, ಜ್ಯೂಸ್ ಮಾಡಿ ಕೊಟ್ಟೆ ನೋಡ್ರಿ. ಹೊರಗರ ಮಾಡಿ ಭಾಳ ಆಗಿತ್ತು. ಇವತ್ತು ಶುಕ್ರವಾರ ಆಗಿರೋದ್ರಿಂದ ದುರ್ಗಮ್ಮಗೆ ಹೋಗ್ಬೇಕಾಗಿತ್ತು ರೀ. ಹಂಗೆ ಸ್ವಲ್ಪ ಹೊರಗಡೆನೂ ಹೋಗಬೇಕಾಗಿತ್ತು. ಎರಡು ಕೆಲಸ ಮುಗಿಸ್ಕೊಂಬಂದ್ರಾತಂಥೇಳಿ ರೆಡಿಯಾಗಿದ್ದೆ ನೋಡ್ರಿ. ಬಾಜು ನೇಬರ್ ಏನೋ ಕೇಳಾಕತ್ತಿದ್ದರಿ. ಇಬ್ಬರು ಮಾತಾಡ್ಕೋತ ನಿಂತಿದ್ವಿ, ನಾನು ನಮ್ಮ ಮನೆಯವರು. ಮಾತಾಡಿಸಿ ಹಂಗೆ ಟೆಂಪಲಿಗೆ ಹೋಗಾಕ ಶುರು ಮಾಡಿದ್ದೀವಿ ರೀ. ಸ್ವಲ್ಪ ಹಿಂಗೆ ಮಳೆ ಬರೋ ಟೈಮ್ ಆಗಿತ್ತು ರೀ. ಹಿಂಗೆ
ಫಸ್ಟ್ ಗುಡಿಗೆ ಬಂದೆ ನೋಡ್ರಿ, ದುರ್ಗಮ್ಮನ ಗುಡಿ. ಶುಕ್ರವಾರ ಇದ್ದ ಕಾರಣ ಭಾಳನೇ ಮಂದಿ ಬಂದಿದ್ದರು. ಈ ಪ್ರತಿಮೆ ಇರುವುದು ದೇವಸ್ಥಾನ ಹೊರಗಡೆ ನೋಡ್ರಿ, ದುರ್ಗಮ್ಮಂದು ಬಳ್ಳಾರಿ ಒಳಗಿರುವಂಥ ದುರ್ಗಮ್ಮನ ಗುಡಿ. ಇಲ್ಲೇ ಶುಕ್ರವಾರ ದಿವಸ ಮಂಗಳವಾರ ದಿವಸ ಬೇಡ್ಕೊಂಡಿರ್ತಾರಲ್ರಿ, ಹಿಂಗೆ ಬಂದು ಒಂದು ದಿವ್ಸ ಇದ್ದು ಹೋಗ್ತಾರ್ರಿ. ಅವ್ರಿಗೆ ಏನಾರ ಸಮಸ್ಯೆಗಳಿದ್ರೆ ಎಲ್ಲ ಆರಾಮಾಗುತ್ತೆ ರೀ. ಹಂಗೆ ದೇವಸ್ಥಾನಕ್ಕೆ ಹೋಗಿ ಸೀದಾ ಜುಡಿಯೋಕ್ಕೆ ಬಂದೆ ನೋಡ್ರಿ. ಈ ಟಿ ಶರ್ಟ್ ನಂಗೆ ಏನೋ ಭಾಳ ಲೈಕ್ ಆಯ್ತು, ಭಾಳ ಮೆತ್ತಗೆ ಸಾಫ್ಟ್ ಅದಾವೆ ನೋಡ್ರಿ. ಎಲ್ಲ ಕಲೆಕ್ಷನ್ಸ್ ಎಲ್ಲ ಮಸ್ತ್ ಬಂದಿದ್ದು ರೀ, ಭಾರಿ ಡಿಫ್ರೆಂಟ್ ಟೈಪ್ ಆಫ್ ಕಲೆಕ್ಷನ್ಸ್ ಇದ್ದು ನೋಡ್ರಿ ಜುಡಿಯೋದಾಗ. ಹೋದಾಗ ಹಿಂಗೊಂದು ಫೋಟೋ ತಕ್ಕೊಲಿಲ್ಲ ಅಂದ್ರೆ ನಂಗೆ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಅನ್ಸಂಗಿಲ್ಲ ರೀ. ವೆಸ್ಟರ್ನ್ ಡ್ರೆಸ್ಸು ಕೂಡ ಭಾರಿ ವೆರೈಟಿ ಒಂಥರ ಡಿಫ್ರೆಂಟ್ ಅನಿಸಿದ್ದು ರೀ ನನಗೆ. ಕ್ರಾಪ್ ಟಾಪ್ ಎಲ್ಲ ಚಂದ ಇದ್ದು ರೀ ನೋಡೋಕೆ. ಬಟ್ ಎಲ್ಲ ಜಾರ್ಜೆಟ್ ಇದ್ದು ರೀ, ನನಗಷ್ಟು ಲೈಕ್ ಆಗಲಿಲ್ಲ. ನನಗೆ ಇಷ್ಟ ಆಗಿದ್ದು ಒಂದು ಟಿ ಶರ್ಟ್ ಲೈಕ್ ಆಯಿತು, ತೊಗೊಂಡು ಕೆಳಗೆ ಹೊಂಟೆ ನೋಡ್ರಿ ಬಿಲ್ ಮಾಡ್ಸಕ್ಕೆ. ಮತ್ತು ಇಲ್ಲಿ ಜುಡಿಯೋದಾಗ ಒಂದು ಏನಾರ ಬ್ಯಾಗ್ ತೊಗೊಂಡು ಹೋಗ್ಬೇಕ್ರಿ ಮನೆಯಿಂದ, ಸುಮ್ಕೆ 15 ರೂಪಾಯಿ ತೊಗೊತಾರೆ ನೋಡ್ರಿ. ಸಾಯಂಕಾಲ 7 o'clock ಆಗಿದೆ ಟೈಮ್. ನಮ್ಮ ಮನ್ಯಾಗ ಕ್ಲಾಕ್ ಒಂದಿಲ್ಲ, ಕ್ಲಾಕ್ ಎಲ್ಲ ಐತ್, ಮತ್ತೆ ಎಲ್ಲ ಐತ್ ಕ್ಲಾಕ್, ಎಲ್ಲ ಐತ್ ಕ್ಲಾಕ್. ಹಾಲು ಇಟ್ಟೀನ್ರಿ ಇಲ್ಲಿ, ಅದಕ್ಕೆ ನಿಂತೀನಿ. ಇವರು ಹಂಗ ಬಂದ್ರೆ ಹಂಗೆ ನಾನು ನಮ್ಮ ಇಷ್ಟರವ್ರು ಹಂಗೆ ಕಾಡ್ಕೊತ ತಮಾಷೆ ಮಾಡ್ಕೊತ ಇಬ್ರು ಕುಂತಿದ್ದೀವಿ ನೋಡ್ರಿ. ಏನು ಮಾತಾಡಕತ್ತೇವೆ ಅನ್ನೋದು ನೀವು ಕೇಳ್ರಿ. ನನಗೇನು ಭಾಳ ಇಷ್ಟ ತಿನ್ನಕ್ಕೆ ಏನು ಭಾಳ ಇಷ್ಟ ನನಗೆ ನಾ ಕೇಳಾಗ್ತಿದ್ದೆ ನೋಡ್ರಿ. ನಾನು ವೆಜಿಟೇರಿಯನ್ ಅದೀನಿ, ಇವ್ರು ಅದಾರ ನಾನ್ ವೆಜ್, ನಾನು ಪ್ಯೂರ್ ವೆಜ್. ನನಗೇನು ಇಷ್ಟ ಅಂದ್ರೆ ಚಿಕನ್ ಬಿರಿಯಾನಿ ಅಂತ ಹೇಳತ್ತಾರ ನೋಡ್ರಿ. ಹೇಳ ಯಾವ್ದು ಡಿಶ್ ಇಷ್ಟ ಅಂತ. ಗೋಧಿ ಹುಗ್ಗಿ ಗೊತ್ತ ಇಲ್ರಿ. ಇವ್ರು ಗೊತ್ತಿಲ್ಲ ಅಂದ್ರೆ ನನಗೇನು ಇಷ್ಟವಾದ ಇಲ್ಲಿ ತನ ಒಂದು ಡಿಶ್ ಕೊಡ್ಸೇ ಇಲ್ಲ ಅಂತ ಅರ್ಥ. ಏನ್ ಪಾಪ. ಹಾಯ್ ಗಾಯ್ಸ್, ಆಗಾಳೆ ಸಂಜೆಗೆ ಭಾಳ ದಿವಸ ಆದ್ಮ್ಯಾಗ ಜುಡಿಯೋಕ್ಕೆ ಹೋಗಿದ್ದೆ ನೋಡ್ರಿ. ಭಾಳ ದಿವಸನೇ ಆಗಿತ್ತು, ಆಲ್ಮೋಸ್ಟ್ 4 months ಆಗಿತ್ತು ನಾನು ಹೋಗಿರಲಿಲ್ಲ. ಏನಾರ ಆಫರ್ ನಡೆಯಕತ್ತಂತ ಹೋಗಿದ್ವಿ, ಏನೂ ಆಫರ್ ನಡೆಯಕತ್ತಿರಲಿಲ್ಲ. ಸೊ ನಾನು ಬರೀ ಸ್ನೀಕರ್ಸ್ ಬೇಕಾಗಿತ್ತು ನನಗೆ. ಸ್ನೀಕರ್ಸ್ ಯಾವ ಲೈಕ್ ಆಗಲಿಲ್ಲ ರೀ, ಅದಕ್ಕೆ ನಾನು ಕ್ರಾಕ್ಸ್ ಅಂತ ನೋಡ್ರಿ, ಇವು ಏನಂತಾರೆ ನನಗೂ ಅಷ್ಟು ಪರ್ಟಿಕ್ಯುಲರಾಗಿ ವರ್ಡ್ ಗೊತ್ತಿಲ್ಲ, ಏನಂತಾರೆ ಅನ್ನೋದು ನೀವು ಕಮೆಂಟ್ ಮಾಡಿ ಹೇಳ್ರಿ. ಇವು ಚಂದ ಅನಿಸಿದ್ದು ರೀ ನನಗೆ, ಹಾಕ್ಕೊಂಡು ನೋಡಿದೆ, ಕಂಫರ್ಟೇಬಲ್ ಇದ್ದು. ಹೆಂಗೆ ಅದಾವ ಅನ್ನೋದು ಕಮೆಂಟ್ ಮಾಡಿ ಹೇಳ್ರಿ ನೀವು. ಆಮೇಲೆ ಯೂಟ್ಯೂಬರ್ಸ್ ಹಿಂಗೆ ತೋರಿಸ್ತಾರಲ್ರಿ, ನನಗೆ ಆ ಮೂಮೆಂಟ್, ಆ ಸೆಗ್ಮೆಂಟ್ ಭಾಳ ಲೈಕ್ ಆಗಿತ್ತು. ಸೊ ನಾನು ಹಂಗೆ ಒಂದು ತೋರಿಸಿದೆ ಹೆಂಗದಾವ ಏನು ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡಿಕೊಂಡೆ ನೋಡ್ರಿ. ಇದ್ರ ರೇಟ್ 400 ನೋಡ್ರಿ. ಹೀಗೆ ಒಂದು ಶೂಟ್ ಮಾಡ್ಕೊಂಡಿದ್ದೇನೆ ರೀ, ಚಲೋ ಅನ್ನಿಸ್ತು ಈ ವಿಡಿಯೋ. ಭತ್ತನ ನಾಟಿ ಮಾಡಾಕತ್ತಿದ್ರು. ರೈತನ ಶ್ರಮ ಮತ್ತು ಸಹನೆಗೆ ಬೇರೆ ಯಾವ ಕೆಲಸನೂ ಸಾಟಿ ಇಲ್ಲ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ನೋಡ್ರಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಗಾಯ್ಸ್.